ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. SDK ವರ್ಸಸ್ DKಶಿ ಏನು ಅನ್ಕೊಂಡ್ರ ವೀಕ್ಷಕರೇ? ನಿನ್ನೆ ಅಷ್ಟೇ SDK ಅವರು ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾ ಇದ್ರು. ಅದರಲ್ಲಿ ಇವಾಗ ಬಡವರು ಬರ್ತಾರೆ, ಅವರು ಇವರು ಏನಾದರೂ ಪ್ರಾಬ್ಲಮ್ ಇರೋ ಬಂದೇ ಬರ್ತಾರೆ. ಅದನ್ನು ಅವರ ಕಷ್ಟಗಳನ್ನ ಕೇಳಿ ಅದಕ್ಕೆ ಒಂದು ಪರಿಹಾರ ಅದಕ್ಕೆ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ಕಷ್ಟ ಕೇಳ್ತಾರೆ ತಾನೆ. ಇಂಥವ್ರೊಬ್ರು ಬೇಕಿತ್ತು ಅಂತ ಜನಗಳಿಗೆ ಸಹ ಅನಿಸುತ್ತೆ. ನಮ್ಮ ಕಷ್ಟ ಕೇಳುವವರು ಒಬ್ರು ಇದಾರಲ್ಲ ಅಂತ ಜನಗಳಿಗೆ ಅನಿಸುತ್ತೆ. ಆದರೆ ಅದನ್ನು ಕೇಳೋ ಸಮಯದಲ್ಲಿ ಏನಾಗಿದೆ ಅಂದರೆ, SDK ಅವರು ಈಗ ಯಾರನ್ನ ಒಬ್ರು ಬರ್ತಾರೆ, ಬಂದಾಗ ನಿಮ್ಮ ಪ್ರಾಬ್ಲಮ್ ಏನು, ಆ ಪ್ರಾಬ್ಲಮ್ ಯಾವುದಕ್ಕೆ ಸಂಬಂಧಪಟ್ಟಿರುತ್ತೋ ಅಂತಂತ ಅಧಿಕಾರಿಗಳನ್ನ ಕರೆಸ್ಬಿಟ್ಟು ಅವರು ಹೇಳ್ತಾರೆ, ಈ ಥರ ಇದೆ ಪ್ರಾಬ್ಲಮ್, ಹಿಂಗೆ ಸಾಲ್ವ್ ಮಾಡಿ ಅಂತ. ಆದರೆ ನಿನ್ನೆ ಕಾಂಗ್ರೆಸ್ಸಿಂದ ಬಂದಿರೋ ಮಾಹಿತಿ ಏನಂದರೆ, ಯಾರೂ ಹೋಗೋಂಗಿಲ್ಲ, ಅಧಿಕಾರಿಗಳು ಇರ್ತಾರಲ್ಲ, ಯಾಕಂದರೆ ಇದು ಕಾಂಗ್ರೆಸ್ನ ಆಡಳಿತ, ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ನ ಆಡಳಿತ ಇರೋದು. ಹೌದು, ಅವರು MP ಆಗಿದ್ದಾರೆ, ಇಲ್ಲ ಅಂತ ಅಲ್ಲ, ಕುಮಾರಸ್ವಾಮಿ MP ಆಗಿದ್ದಾರೆ, ಇಲ್ಲ ಅಂತ ಅಲ್ಲ. ಆದರೆ ಈ ಥರ ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕಾಗಿರೋದು CM DCM ಮಾತ್ರ. ನೀವ್ಯಾರು ಹೋಗಕ್ಕೆ ಹೇಳಿತಲ್ಲಿ, ನೀವ್ಯಾರು ಹೋಗೋಂಗಿಲ್ಲ ಅಂತ ಕಾಂಗ್ರೆಸ್ ಕಡೆಯಿಂದ ಮೇಯ್ನ್ ಆಗಿ DK ಶಿವಕುಮಾರ್ ಅವರು ಹೇಳಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ವೀಕ್ಷಕರೇ. ಯಾಕೆ ಹೋಗ್ಬಾರ್ದು? ಇದಕ್ಕೊಂದು SDK ಅವರು ವೇದಿಕೆ ಮೇಲೆ ಹೇಳಿದ್ದಾರೆ. ನಿನ್ನೆ ಅಷ್ಟೇ ವೇದಿಕೆ ಮೇಲೆ ಹೇಳಿರೋವಂಥದ್ದು ಏನಂದರೆ, ನಾನೇನು ನಮ್ಮನೆ ಕೆಲಸ ಮಾಡ್ತಾ ಇಲ್ಲ, ಜನಗಳಿಗೋಸ್ಕರ ಮಾಡ್ತಾ ಇರೋದು, ನಿಮಗೋಸ್ಕರ ಮಾಡ್ತಾ ಇರೋದು, ನನಗೋಸ್ಕರ ಅಲ್ಲ ಮಾಡ್ಕೋತಾ ಇರೋದು. ಯಾರು ಏನೇ ಬಂದು ಹೇಳಿದ್ರು ನಿಮ್ಮ ಕಷ್ಟ ಕೇಳೋ ನಾನೇ. ನಾನು ನೋಟಾಗಿ ಗೆಲ್ಸಿದ್ದೀರಾ ನೀವು, ನಿಮ್ಮ ಕಷ್ಟ ಕೇಳೋ ಕರ್ತವ್ಯ ನಂದು ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ DK ಶಿವಕುಮಾರ್ ಅವರು ಅದೇ ಹೇಳಿರೋಂಥ, ಅವ್ರು ಹಿಂಗೆ ಮಾಡಂಗಿಲ್ಲ, ಜನಸ್ಪಂದನ ಮಾಡಂಗಿಲ್ಲ, ಅದು ಅಧಿಕಾರ ಇರೋದು CM ಮತ್ತು DCM ಮಾತ್ರ ಅಂತ. ಅದಕ್ಕಾಗಿ ಇನ್ನೊಂದು ಟಾಂಗ್ ಏನಂದರೆ, SDK ಅವ್ರು ಕೊಟ್ಟಿರೋದು, ಚನ್ನಪಟ್ಟಣದಲ್ಲಿ ಶಾಸಕನೇ ಇಲ್ಲ. ಇವ್ರು ಹೇಳ್ತಾರೆ, DK ಶಿವಕುಮಾರ್ ಅವರು, ನಾನೇ ರಾಜ ನಿಮಗೆ, ನಾನೇ ನಿಮ್ಮ ಮನೆ ಮಗ, ನಾನೇ ಇಲ್ಲೆಲ್ಲ ಚನ್ನಪಟ್ಟಣಕ್ಕೆ ನಾನೇ ಇರೋದು, ಬೇರೆ ಯಾರು ಬೇಕಾಗಿಲ್ಲ, ನಮ್ಮ ಮೇಲೆ ನಿಮಗೆ ನಂಬಿಕೆ ಇದೆಯಲ್ವಾ ಅಂತ ಹೇಳ್ತಾರಂತೆ. ಯಾಕೆ ಚನ್ನಪಟ್ಟಣದಲ್ಲಿ ಬೇರೆ ಯಾರು ನಿಂತ್ಕೊಂಡು ಗೆಲ್ಲಕ್ಕಾಗಲ್ವ ಅಂತ SDK ಅವರು ಟಂಕರ್ ಕೊಟ್ಟಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ವೀಕ್ಷಕರೇ, ಅವ್ರ ಮೇಲೆ ಇವ್ರು ಮಾತಾಡೋದು, ಇವ್ರ ಮೇಲೆ ಅವ್ರು ಮಾತಾಡೋದು, ತಿರ್ಗಾ ಇವ್ರು ಟಕ್ಕರ್ ಕೊಡೋದು, ಇವ್ರು ಅವ್ರಿಗೆ ಟಕ್ಕರ್ ಕೊಡೋದು, ಇದೇ ಆಗೋಗಿದೆ. ಹೌದು, ಜನಗಳಿಗೆ ಒಂದು ಕಡೆಯಿಂದ ಹೆಲ್ಪ್ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಅಲ್ಲ. ಆ ಫ್ರೀ ಕೊಟ್ಟರು, ಈ ಫ್ರೀ ಕೊಟ್ಟರು, ಇವರು ಜನಸ್ಪಂದನ ಮಾಡಿದ್ರು, ಜನಗಳ ಕಷ್ಟ ಕೇಳಿದ್ರು, ಇವರು ಮಾಡ್ತಾ ಇರ್ತಾರೆ, ಅವರು ಮಾಡ್ತಾ ಇರ್ತಾರೆ. ಆದರೆ ಓಟ್ ಹಾಕಿ ಗೆಲ್ಸ್ತಂತ ಜನರಿಗೆ ಅವ್ರ ಕಷ್ಟ ಕೇಳೋದ್ರಲ್ಲಿ ತಪ್ಪೇನಿದೆ? ನಾವು ಕೇಳ್ತಾ ಇರೋದು ಇಷ್ಟು ವೀಕ್ಷಕ, ಅದು ನಿಜ ಅಂತ ನಾವು ಅಂದ್ಕೊಂಡಿದ್ದೀವಿ. ನಾವೆಲ್ಲ ಓಟ್ ಹಾಕಿರ್ತೀವಿ, ನಮ್ಗೆ ಇಂಥ ಕಷ್ಟ ಬಂದಾಗ ಹೋಗಿ ಕೇಳೋದ್ರಲ್ಲಿ ತಪ್ಪೇನಿದೆ? ಅವರು ನಮ್ಮನ್ನು ಕರ್ಸ್ಬಿಟ್ಟು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ನಮ್ಮ ಕಾಂಗ್ರೆಸ್ ಅವರು ಇದನ್ನೆಲ್ಲ ಮಾಡಂಗಿಲ್ಲ ಅಂತಾರಲ್ಲ, ಇದು ನಿಜವಾಗ್ಲೂ ಸತ್ಯ, ಇದು ನಿಜವಾಗ್ಲೂ ಸರಿನಾ ವೀಕ್ಷಕರೇ? ನೋಡೋಣ ವೀಕ್ಷಕರೇ, ಇನ್ನು SDK ವರ್ಸಸ್ DKಶಿ ಅವರ ಈ ಗುದ್ದಾಟ, ಟಂಕರ್ಗಳ ಮಾತು ಇನ್ನು ಎಷ್ಟರ ಮಟ್ಟಿಗೆ ಇನ್ನು ಮುಂದೊಡೆಯುತ್ತೆ ಅಂತ ಮುಂದಿನ ದಿನಗಳಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.